ನಾವು ಇನ್ಫರ್ಟಿಲಿಟಿ ಬಗ್ಗೆ ತುಂಬ ಮಾತಾಡಿದ್ವಿ. ಬಟ್ ಮೆಡಿಕಲ್ ಟರ್ಮ್ಸಲ್ಲಿ ಇನ್ಫರ್ಟಿಲಿಟಿ ಅನ್ನೋ ಮೀನಿಂಗ್ ಏನು? ಅಟ್ ವಾಟ್ ಟೈಮ್ ಆರ್ ಏನು ಆದಮೇಲೆ ಇನ್ಫರ್ಟಿಲಿಟಿ ಅಂತ ಹೇಳ್ಬೋದು? ಸರ್, ಇನ್ಫರ್ಟಿಲಿಟಿ ಈಸ್ ಅಗೇನ್ ಎ ರೆಟ್ರೋಸ್ಪೆಕ್ಟಿವ್ ಡಯಾಗ್ನೋಸ್. ಅಂದರೆ ಸ್ವಲ್ಪ ದಿನ ಆದಮೇಲೆ ಹೇಳೋದು. ಅಂದರೆ ನಮ್ಮ ಬುಕ್ಸ್ ಪ್ರಕಾರ ಏನು ಹೇಳ್ತೀವಿ ಅಂದರೆ, ಎನಿವನ್ ಹೂ ಇಸ್ ಲೆಸ್ ದೆನ್ 35 ಇಯರ್ಸ್ ಆಫ್ ಏಜ್ 1 ವರ್ಷ ಅಂದರೆ 12 ಮಂತ್ಸ್ ಸತತವಾಗಿ ಟ್ರೈ ಮಾಡಿ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಅವ್ರನ್ನ ಆ್ಯಕ್ಚುಲಿ ಇನ್ಫರ್ಟಿಲಿಟಿ ಅಂತ ಯೂಸ್ ಮಾಡಬಾರ್ದು, ಸಬ್ ಫರ್ಟಿಲಿಟಿ ಅಂತ ಹೇಳ್ಬೋದು. ಓಕೆ, ಎನಿವನ್ ಓವರ್ 35 ಇಯರ್ಸ್ ಆಫ್ ಏಜ್ ವಿ ಸೇ 6 ಮಂತ್ಸ್ 6 ಮಂತ್ಸ್ ಟ್ರೈ ಮಾಡಿ ನಿಮ್ಗೆ ಆಗಿಲ್ಲ ಅಂದರೆ ಸಬ್ ಫರ್ಟಿಲಿಟಿ ಅಂತ ಹೇಳ್ತೀವಿ. ಈಗ ಹೇಗಿದೆ ನಮ್ಮ ಒಡಿಸೆ ಟೆಕ್ನಾಲಜಿ ಎಲ್ಲ ಅಂದರೆ ಎನಿವನ್ ಕ್ಯಾನ್ ಕನ್, ಬಟ್ ಯೆಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, fall into the line, get the treatment, and you can of course. So less than 35 yearsಗೆ as we already discussed, egg quality ಚೆನ್ನಾಗಿರುತ್ತೆ, numbers ಚೆನ್ನಾಗಿರುತ್ತೆ, so we can wait for more longer time. ಬಟ್ ಏನಾಗುತ್ತೆ ಈಗ ನಮ್ಮ ಸಮಾಜದಲ್ಲಿ ಏನಂದರೆ, ಈಗ ಮದುವೆ ಆದಮೇಲೆ ಒಂದು 3 ಮಂತ್ಸ್ 6 ಮಂತ್ಸ್ ನೋಡ್ತಾರೆ, 6 ಮಂತ್ಸ್ ಆದಮೇಲೆ ಯಾಕೋ ಇವಳು ಮಕ್ಕಳೇ ಆಗ್ತಾ ಇಲ್ಲ, ಅದು ಇದು ಅಂತ ಲೇಡೀಸ್ಗೆ ಎಸ್ಪೆಷಲಿ ಹೊಟ್ಟೆ ಮುಟ್ಬಿಟ್ಟು ಹೇಳುತ್ತಾರೆ, ಇದರಲ್ಲಿ ಏನಾದ್ರು ಸ್ವಲ್ಪ ದೊಡ್ಡದಾದ್ರೆ ಚೆನ್ನಾಗಿರುತ್ತೆ. ಆಲ್ ದೀಸ್ ಥಿಂಗ್ಸ್ ಡೂ ಹ್ಯಾಪನ್. ನಿಮ್ಗೆ ಒಂದು ವ್ಯಾಲ್ಯೂ ಹೇಳ್ತೀನಿ. ಆ್ಯಕ್ಚುಲಿ ಐ ಡೋಂಟ್ ನೋ, ತುಂಬ ಜನಕ್ಕೆ ಗೊತ್ತಿರೋಲ್ಲ ಫ್ಯಾಕ್ಟ್ ಏನಂತ. ಇಟ್ ಈಸ್ ಈಗ 100 ಜನಕ್ಕೆ ಏನಾದರೂ ಮದುವೆ ಆಗಿದೆ, ಸಪೋಸ್ ಲೆಸ್ ದೆನ್ 30 ಇಯರ್ಸ್ ಲೇಡೀಸ್ಗೆ 100 ಜನದಲ್ಲಿ ಏನಾದ್ರು ಮದುವೆ ಆಗಿದೆ ಅಂದರೆ, ಪರ್ ಮಂತ್ ಓನ್ಲಿ 5 to 8 ವಿಲ್ ಕನ್ಸೀವ್. ಇಫ್ ಎವ್ರಿಥಿಂಗ್ ಇಸ್ ನಾರ್ಮಲ್, 5 to 8 ವಿಲ್ ಕನ್ಸೀವ್ ಅಷ್ಟೇ. ಇನ್ ಅ ಇಯರ್ ಇಟ್ ಬಿಕಮ್ಸ್, ಆಫ್ ಕೋರ್ಸ್ ಇಫ್ ಇಟ್ ಇಸ್ ಆವ್ರೇಜ್ 7 ಅಂತ ತೊಗೊಂಡ್ರೆ, ಯು ಆರ್ ಆಲ್ಮೋಸ್ಟ್ 70 to 80% ವಿಲ್ ಕನ್ಸೀವ್ ಅಲ್ವಾ? ಸೊ ನೇಚರ್ ಇಸ್ ಸೋ ಪರ್ಫೆಕ್ಟ್ಲಿ ಡಿಸೈನ್. ಯು ಆರ್ ಟ್ರೈಂಗ್ ಟು ಕ್ವೆಶ್ಚನ್ ದ ನೇಚರ್. ನನಗೆ ಯಾಕಾಗಿಲ್ಲ, ನನಗೆ ಬೇಗ ಆಗಬೇಕಿತ್ತು, ನನಗೆ ನಂದೇನು ತಪ್ಪಿದೆ, ನಂದೆಲ್ಲ ಚೆನ್ನಾಗಿದೆಯಲ್ಲ, ನಾನು ಕುಡಿಯಲ್ಲ, ಸ್ಮೋಕ್ ಮಾಡಲ್ಲ, ನಾನು ಕರೆಕ್ಟಾಗಿ ತಿಂದೆ, ಆದರೂ ನನಗಾಗಿಲ್ಲ. ಬಟ್ ಎವ್ರಿ ಸೈಕಲ್ ಇಸ್ ಅ ಡಿಫ್ರೆಂಟ್ ಥಿಂಗ್. ನಿಮ್ಮ ಹೊಟ್ಟೆ ಹೊಸ್ದಾಗಿ ಬರ್ಬೋದು, ಸ್ಪರ್ಮ್ಸ್ ಆರ್ ಡಿಫ್ರೆಂಟ್, ಎಗ್ ಕ್ವಾಲಿಟಿ ಇಸ್ ಡಿಫ್ರೆಂಟ್. ಮೆನಿ ಅ ಟೈಮ್ಸ್ ಫರ್ಟಿಲೈಸ್ ಆಗಿ ಆ ಭ್ರೂಣ ಚೆನ್ನಾಗಿಲ್ಲ ಅಂದರೆ ನೇಚರ್ ಹಸ್ ಟೇಕನ್ ಕೇರ್. ಇಟ್ಸ್ ಲೈಕ್, ಓಕೆ ನೀನು ಚೆನ್ನಾಗಿಲ್ಲ, ನೀನು ಬರಬೇಡ. ವೆನ್ ಗಾಡ್ ಹಸ್ ಆಲ್ರೆಡಿ ಡಿಸೈಡೆಡ್, ಯು ಆರ್ ಟ್ರೈಂಗ್ ಟು ಫೈಟ್ ಇಟ್. ದಟ್ಸ್ ವೈ ಬುಕ್ಸ್ ವೈಸ್ ವಿ ಸೇ ಟ್ರೈ 12 months. ಇಫ್ ಯು ಡೋಂಟ್ ಕನ್ಸೀವ್, ಯು ಆರ್ ಕಾಲ್ಡ್ ಎ ಸಬ್ ಫರ್ಟಿಲಿಟಿ, ಇನ್ಫರ್ಟಿಲಿಟಿ ಅಲ್ಲ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಒಂದು 25-26 year old ಹ್ಯಾಸ್ ಟ್ರೈಡ್ ಫಾರ್ 1 year. ನೀವು ಬರ್ತೀರಾ, ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಎಲ್ಲ ನಾರ್ಮಲ್ ಇದೆ. You want to try another 6 months, a year, you can try. What we say is, up to 1 year 70% conceive, up to 2 years 80 to 85% will come. So that means another 15% ಅಷ್ಟೇ. ಅದಾದ್ಮೇಲೆ ಏನು ಉಳ್ಕೊಳ್ಳುತ್ತೆ 10-15% will become, some treatment has to be given. But because of society, because of all the other knowledge which is available, we straight away jump into the treatment pool. ನಮ್ಗೇನೋ ಪ್ರಾಬ್ಲಮ್ ಇದೆ ಅಂತ ಒಂದು ನಾವು ತಲೆಯಲ್ಲಿ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. But that means we are questioning nature. Let's question. So that's how it is. So books wise there are lots of, ನಾನು ಎಲ್ಲರಿಗೂ ಹೇಳೋದ್ರಿಂದ ಅಂದರೆ, ಇಂಡಿವಿಜುವಲೈಸ್ ಯುವರ್ ಸೆಲ್ಫ್. ವಾಟ್ ಹ್ಯಾಪನ್ಸ್ ಅಟ್ 35 years is not same as 30 years. What happens at 25 years is not same as 28 years. You cannot say, 24 yearsಗೂ ಅದೇ ಟ್ರೀಟ್ಮೆಂಟ್ ಕೊಡಬೇಕು, 30 yearsಗೂ ಅದೇ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ then it will not work. That's definitely not good.